ನಮಸ್ಕಾರ ಸ್ನೇಹಿತರೆ, ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಕಾಂಗ್ರೆಸ್ನವರ ಸಣ್ಣತನ ಮತ್ತೊಮ್ಮೆ ಬಟಾ ಬಯಲಾಗಿದೆ. ಸರ್ವತ್ರಂ ನೆಹರು ಮತ್ತು ಗಾಂಧಿ ಕುಟುಂಬದ ಹೆಸರಿನಲ್ಲಿ ಇರಬೇಕು ಅನ್ನೋದು ಇವರ ಪಾಯಿಂಟ್ ಅಜೆಂಡಾ ನೋಡಿ. ಅವರನ್ನ ಬಿಟ್ಟು ಬೇರೆ ಯಾರ ಹೆಸರನ್ನಾದ್ರೂ ಅಭಿವೃದ್ಧಿ ಕಾರ್ಯಗಳಿಗೆ ಇಡೋದಿಕ್ಕೆ ಹೊರಟ್ರೆ ಬಿಲದಿಂದ ಎದ್ದು ಬಂದ್ಬಿಡ್ತಾರೆ ಮೋದಿ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ. ಈಗ ಅಂತಹುದ್ದೇ ಅಟ್ಯಾಕ್ ಮೋದಿ ಮೇಲೆ ಆಗ್ತಾ ಇದೆ. ಸ್ನೇಹಿತರೆ, ಡೆಲ್ಲಿನಲ್ಲಿ ಮೋದಿ ಅವರು ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಒಂದು ವಾರದಿಂದ ಶಿಲಾನ್ಯಾಸ ನೆರವೇರಿಸ್ತಾ ಇದ್ದಾರೆ. ಹಲವಾರು ಯೋಜನೆಗಳನ್ನ ಈಗಾಗಲೇ ಮಾಡಿ ಮುಗಿಸಿದ್ದಾರೆ. ಡೆಲ್ಲಿಗೆ ವರ್ಲ್ಡ್ ಟ್ರೇಡ್ ಸೆಂಟರ್ ಕೊಟ್ಟಿದ್ದಾರೆ ಮೋದಿ. 1675 ಪಕ್ಕಾ ಮನೆಗಳನ್ನು ನಿರ್ಮಾಣ ಮಾಡಿ ಅದರ ಕೀಲಿಕೈನು ಫಲಾನುಭವಿಗಳಿಗೆ ಡೆಲ್ಲಿನಲ್ಲಿ ಹಸ್ತಾಂತರ ಮಾಡಿದ್ದಾರೆ. ಒಂದ್ ಕಡೆ ತನ್ನ ವಿಲಾಸಿ ಜೀವನ ನಡೆಸೋದಿಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಶೀಶ್ ಮಹಲ್ ನಂತಹ ಟ್ಯಾಕ್ಸ್ ಪೇಯರ್ ನ ದುಡ್ಡಿನಲ್ಲಿ ಅರಮನೆಯನ್ನು ಕಟ್ಟಿಸಿಕೊಳ್ಳುವ ಅರವಿಂದ್ ಕೇಜ್ರಿವಾಲ್ ಅವರಲ್ಲಿ ಡೆಲ್ಲಿ ಜನರಿಗೆ ಸೂರು ನಿರ್ಮಿಸಿಕೊಟ್ಟಿರುವ ನರೇಂದ್ರ ಮೋದಿ ಅವರಲ್ಲಿ ನೀವೇ ಯೋಚನೆ ಮಾಡಿ. ಇಷ್ಟೇ ಅಲ್ಲದೆ ಒಂದು ಕಾಲೇಜಿನ ಶಿಲಾನ್ಯಾಸ ಸಹ ನರೇಂದ್ರ ಮೋದಿ ಅವರು ಡೆಲ್ಲಿನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಕಾಲೇಜು ನಿರ್ಮಾಣ ಆಗ್ತಾ ಇರೋದು ಡಿಲ್ಲಿಯ ನಜಮ್ಗಢ್ ನ ರೋಷನ್ಪುರ ಅನ್ನುವ ಸ್ಥಳದಲ್ಲಿ. ಅದಕ್ಕೆ ಶಿಲಾನ್ಯಾಸ ನೆರವೇರಿಸಿದ ನಂತರ ಆ ಕಾಲೇಜು ಸಂಪೂರ್ಣವಾಗಿ ಕಟ್ಟಿದ ತರುವಾತ ಅದಕ್ಕೆ ಸ್ವತಂತ್ರ ಹೋರಾಟಗಾರ ವೀರ್ ಸಾವರ್ಕರ್ ಅವರ ಹೆಸರಿಡಲಾಗುವುದು ಅಂತ ಘೋಷಣೆ ಸಹ ಮಾಡಿದ್ದಾರೆ ಪಿಎಂ ಮೋದಿ. ಇದನ್ನ ಕೇಳಿ ಮಿರ್ಚಿ ಇಟ್ಟಂಗಾಯ್ತು ನೋಡಿ ಕಾಂಗ್ರೆಸ್ನವರಿಗೆ ಮತ್ತು ನಕಲಿ ಗಾಂಧಿ ಕುಟುಂಬದವರಿಗೆ. ಯಾವಾಗ ಕಾಲೇಜಿಗೆ ವೀರ್ ಸಾವರ್ಕರ್ ಅವರ ಹೆಸರನ್ನು ಇಡಲಾಗುವುದು ಅಂತ ಗೊತ್ತಾಯ್ತೋ, ಮೋದಿ ವಿರುದ್ಧ ವಾಗ್ದಾಳಿ ಮಾಡೋದಕ್ಕೆ ತಾಮುಂದು ಅಂತ ಮುಂದೆ ಬರ್ತಾ ಇದ್ದಾರೆ ಕಾಂಗ್ರೆಸ್ನವರು. ವೀರ್ ಸಾವರ್ಕರ್ ಅವರ ಹೆಸರು ಕೇಳಿದ್ರೆ ಇರುವೆ ಕಚ್ಚಿದಂಗಾಗುತ್ತೆ ಕಾಂಗ್ರೆಸ್ಸಿಗರಿಗೆ. ಮತ್ತದೇ ಡ್ರಾಮಾನ ಮುಂದುವರಿಸ್ತಾ ಇದ್ದಾರೆ. ವೀರ್ ಸಾವರ್ಕರ್ ಅವರ ಹೆಸರನ್ನ ಕಾಲೇಜ್ಗೆ ನೀವು ಹೆಂಗಿಡ್ತೀರಾ? ನಾವು ಬಿಡೋದಿಲ್ಲ. ಯಾಕೆ ಇಡೋದಕ್ಕಾಗಲ್ಲ ನೀವೇ ಹೇಳಿ. ಎಲ್ಲೇ ಅಭಿವೃದ್ಧಿ ಕಾರ್ಯಗಳಾಗ್ಲಿ, ಮೂಲ ಸೌಕರ್ಯ ನಿರ್ಮಾಣಗಳಾಗ್ಲಿ, ಅದಕ್ಕೆಲ್ಲ ಗಾಂಧಿ ಮತ್ತು ನೆಹರು ಕುಟುಂಬದವರ ಹೆಸರನ್ನ ಇಡ್ತೀವಿ ಅಂತ ಏನಾದ್ರೂ ದೇಶದ ಜನ ಬರೆದುಕೊಟ್ಟಿದಾರ ಇವರಿಗೆ? ಈ ದೇಶದಲ್ಲಿ ಕಟ್ಟುವ ಕಾಲೇಜುಗಳು, ಭವನಗಳು, ಏರ್ಪೋರ್ಟ್ಗಳು, ಯಾವುದೇ ತರದ ಸ್ಕೀಮ್ಗಳಿಗೆ ನೆಹರು ಮತ್ತು ಗಾಂಧಿ ಕುಟುಂಬದ ಹೆಸರನ್ನೇ ಇಡಬೇಕಾ? ನೆಹರು ಮತ್ತು ಗಾಂಧಿ ಕುಟುಂಬದ ಹೆಸರಿನ ಮೇಲೆ ಕಟ್ಟಬೇಕಾ? ನೆಹರು ಮತ್ತು ಗಾಂಧಿ ಕುಟುಂಬ ಹೊರತುಪಡಿಸಿದ್ರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿರೋರು ಯಾರು ಇಲ್ವಾ? ಅವ್ರ್ಯಾರು ಮಹಾಪುರುಷರಲ್ಲವಾ? ದೇಶಕ್ಕಾಗಿ ತ್ಯಾಗ ಮಾಡಿರೋರು ಕೇವಲ ಗಾಂಧಿ ನೆಹರು ಕುಟುಂಬದವರು ಮಾತ್ರನಾ? ಸ್ನೇಹಿತರೆ, ಈ ದೇಶದ ಇತಿಹಾಸ ದೊಡ್ಡ ದೊಡ್ಡ ಮಹಾಪುರುಷರು, ನಾಯಕರುಗಳ ಹೆಸರಿನೊಂದಿಗೆ ಅವರ ಬಲಿದಾನದೊಂದಿಗೆ ತಳುಕು ಹಾಕಿಕೊಂಡಿದೆ. ಕೇವಲ ನೆಹರು ಗಾಂಧಿ ಕುಟುಂಬದ ಸ್ವತ್ತಲ್ಲ ದೇಶ. ಸ್ವಾತಂತ್ರ್ಯ ತಂದುಕೊಟ್ಟವರಲ್ಲಿ ವೀರ ಸಾವರ್ಕರ್ ಮಹಾನ್ ವ್ಯಕ್ತಿನೇ. ಸ್ನೇಹಿತರೆ, ಸುಮಾರು 500ರಷ್ಟು ಈ ದೇಶದಲ್ಲಾಗಿರ್ತಕ್ಕಂಥ ಸ್ಕೀಮ್ಗಳು, ಯೋಜನೆಗಳು ಎಲ್ಲ ಯಾರ ಹೆಸರಲ್ಲಿದೆ ಗೊತ್ತಾ? ಇದೇ ನೆಹರು ಗಾಂಧಿ ಕುಟುಂಬದ ಹೆಸರಿನಲ್ಲಿ. 500 ಅಂದ್ರೆ ಕಡಿಮೆ ಆಯ್ತಾ? ಕೇವಲ ನೆಹರು ಮತ್ತು ಗಾಂಧಿ ಕುಟುಂಬದವರನ್ನ ಬಿಟ್ಟು ದೇಶಕ್ಕಾಗಿ ಬಲಿದಾನ ಮಾಡಿರೋರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರೋರು ಬೇರೆ ಯಾರು ಇಲ್ಲವೇ ಇಲ್ವಾ? ಅದು ದಿಲ್ಲಿನಲ್ಲಂತೂ ನೀವು ಎಲ್ಲಿಗೆ ಹೋಗಿ ಎಲ್ಲೇ ತಿರುಗಾಡಿ, ಏರ್ಪೋರ್ಟ್ ಇಂದ ಹಿಡಿದು ನೀವು ಮನೆಗೆ ಬರುವವರೆಗೂ ನೀವು ನಂಬುತ್ತಿರೋ ಬಿಡ್ತಿರೋ, ನೀವೆಲ್ಲೋ ಗಾಂಧಿ ಪರಿವಾರದ ದೊಡ್ಡ ಮನೆಯೊಳಗೆ ಸುತ್ತಮುತ್ತ ತಿರುಗಾಡ್ತಾ ಇದೀವೇನೋ ಅನ್ನುವ ಅನುಮಾನ ನಿಮಗೆ ಹುಟ್ಟುತ್ತೆ. ಯಾಕಂದ್ರೆ ಎಲ್ಲ ಅವರ ಹೆಸರಿನಲ್ಲೇ ಇರೋದು ನಿಮಗೆ ಅನ್ನಿಸೋದೇ ಇಲ್ಲ. ಇದು ಭಾರತದ ರಾಜಧಾನಿ, ನಮ್ಮ ದೇಶದ ರಾಜಧಾನಿ ಅಂತ. ಇದು ನಮ್ಮ ಸಂಪತ್ತು, ನಮ್ಮ ಆಸ್ತಿ, ನಮ್ಮ ದೇಶದ ಆಸ್ತಿ ಅಂತ ಅನ್ಸೋದೇ ಇಲ್ಲ ಬಿಡಿ. ಅಷ್ಟರ ಮಟ್ಟಿಗೆ ಆವರಿಸಿಕೊಂಡು ಬಿಟ್ಟಿದೆ ಈ ನಕಲಿ ಗಾಂಧಿ ಪರಿವಾರ. ನೀವು ಏರ್ಪೋರ್ಟ್ ಇಂದ ಬಂದ್ರಿ ಅಂದ್ರೆ ಏರ್ಪೋರ್ಟ್ ನ ಹೆಸರು ಇಂದಿರಾ ಗಾಂಧಿ ಏರ್ಪೋರ್ಟ್ ಅಂತ ಇದೆ. ಅದರ ನಂತರ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಜವಾಹರ್ಲಾಲ್ ನೆಹರು ಸ್ಟೇಡಿಯಂ, ರಾಜೀವ್ ಚೌಕ, ಕಮಲಾ ನೆಹರು ಕಾಲೇಜು, ರಾಜೀವ್ ಗಾಂಧಿ ಕ್ಯಾನ್ಸರ್ ಹಾಸ್ಪಿಟಲ್, ಇಂದಿರಾ ಗಾಂಧಿ ಕಲ್ಚರಲ್ ಸೆಂಟರ್, ಬ್ಲಾ ಬ್ಲಾ ಬ್ಲಾ. ಒಂದೇ ಎರಡೇ ನಾನು ಹೇಳ್ತಾ ಹೋದ್ರೆ ನೀವು ಪಟ್ಟಿ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀರಾ. ಇವರು ಈ ಬಾರಿ ಏನಾದ್ರೂ ಗೆದ್ದಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಅಷ್ಟೇ ಅಲ್ಲದೆ ರಾಬರ್ಟ್ ವಾದ್ರಾರ ಹೆಸರಿನಲ್ಲೂ ಏನೇನೆಲ್ಲ ಮಾಡಿಬಿಡ್ತಾ ಇದ್ರೋ ಏನೋ ನೋಡಿ. ಗಾಂಧಿ ಕುಟುಂಬದ ಅಹಂಕಾರ ಎಂತದ್ದಪ್ಪ ಅಂದ್ರೆ ದೇಶದಿಂದಾಗಿ ಇವರಲ್ಲ, ಇವರಿಂದನೇ ದೇಶ ಇದೆಯೇನೋ. ಏನೆಲ್ಲ ಈ ದೇಶದಲ್ಲಿ ಆಗುತ್ತೆ ಅದೆಲ್ಲ ಇವರ ಹೆಸರಲ್ಲೇ ಇರ್ಬೇಕು. ಈ ರೀತಿಯ ವಿತಂಡವಾದ, ಗೊಡ್ಡುವಾದ ಇನ್ನು ಮುಂದೆ ನಡೆಯೋದಿಲ್ಲ. ಇದು ನವಭಾರತ. ಗಾಂಧಿ ಕುಟುಂಬದವರ ಕಾಂಟ್ರಿಬ್ಯೂಷನ್ ಎಷ್ಟಿದೆಯೋ ಅದರ 10ರಷ್ಟು ವೀರ್ ಸಾವರ್ಕರ್ ರಂತಹ ಸ್ವಾತಂತ್ರ್ಯ ಸೇನಾನಿಗಳ ಕಾಂಟ್ರಿಬ್ಯೂಷನ್ ಈ ದೇಶ ಕಟ್ಟೋದ್ರಲ್ಲಿದೆ. ಇವರ ಕಾಂಟ್ರಿಬ್ಯೂಷನ್ ಏನು? ಗಾಂಧಿ ಕುಟುಂಬದಲ್ಲಿ ಹುಟ್ಟಿದ್ದೊಂದೇ. 2 ಬಾರಿ ಇಂಗ್ಲಿಷರು ವೀರ್ ಸಾವರ್ಕರ್ಗೆ ಆಜೀವ ಪರ್ಯಂತ ಸಜೆ ಕೊಟ್ಟಿದ್ರು. ಕಾಲ ಪಾನಿ ಅಂತ ಸಜೆನ ಅನುಭವಿಸಿರೋರು ಯಾರಾದ್ರೂ ಇದ್ರೆ ಅದು ವೀರ್ ಸಾವರ್ಕರ್. ಅಂಡಮನ್ನ ಯಾವ ಸೆಲ್ ನಲ್ಲಿ ಇಂಗ್ಲಿಷರು ವೀರ್ ಸಾವರ್ಕರ್ ಅವರನ್ನ ಬಂದಿಯಾಗಿಟ್ಟಿದ್ರು ಅಲ್ಲಿ ಮನುಷ್ಯರು ಇರೋದಿಕ್ಕೆ ಸಾಧ್ಯನೇ ಇಲ್ಲ.
ಅಂತಹ ನರಕ ಯಾತನೆ, ಕಾಲಾಪಾನಿ ಅಂತ ಕಠಿಣ ಸಜೆ ಅನುಭವಿಸಿದ ಮಹಾನ್ ನಾಯಕ ವೀರ ಸಾವರ್ಕರ್. ನಾವು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ವಿ, ನಮ್ಮ ಪಕ್ಷ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದೆ ಅಂತ ಹೇಳ್ತಾರಲ್ಲ ಈ ನೆಹರು ಗಾಂಧಿ ಕುಟುಂಬದವರು. ಯಾರು ಬಲಿದಾನ ಮಾಡಿದರೆ ನೀವೇ ಹೇಳಿ? ಯಾರು ಕಾಲಾಪಾನಿ ಅಂತ ಸಜೆನ ಅನುಭವಿಸಿದರೆ ನೀವೇ ಹೇಳಿ? ಯಾವ ವ್ಯಕ್ತಿ ಬ್ರಿಟಿಷರ ವಿರುದ್ಧ ತಲೆ ತಗ್ಗಿಸೋದಕ್ಕೆ ಒಪ್ಪಲಿಲ್ಲವೋ, ಎದೆಗೆ ಎದೆ ಕೊಟ್ಟು ಹೋರಾಟ ಮಾಡಿದ್ರೋ ಅಂತಹ ವ್ಯಕ್ತಿಯ ಹೋರಾಟನೇ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ನಕಲಿ ಗಾಂಧಿ ಕುಟುಂಬದವರು. ಅವರ ಹೆಸರಿನಲ್ಲಿ ಒಂದು ಕಾಲೇಜಿಗೆ ನಾಮಕರಣ ಮಾಡೋದಕ್ಕೆ ಹೋದ್ರೆ ಗಾಂಧಿ ಕುಟುಂಬಕ್ಕೆ ಮಿರ್ಚಿ ಇಟ್ಟಂಗಾಗತ್ತೆ. ವೀರ್ ಸಾವರ್ಕರ್ ಅವರ ಹೆಸರು ಯಾಕೆ ಇಡಬಾರ್ದು? ನೀವೇ ಹೇಳಿ. ಒಂದಲ್ಲ 10 ಕಾಲೇಜುಗಳಿಗೆ ವೀರ್ ಸಾವರ್ಕರ್ ಅವರ ಹೆಸರು ಇಡ್ಲಿ, ಕಟ್ಟಲಿರುವ ಹಾಸ್ಪಿಟಲ್ಗಳಿಗೆ, ಮುಂದೆ ಬರಲಿರುವ ಸ್ಕೀಮ್ಗಳಿಗೆ, ಸ್ವಾತಂತ್ರ್ಯಕ್ಕಾಗಿ ಮಡಿದ ಇನ್ನಿತರೆ ಸ್ವಾತಂತ್ರ್ಯ ನಾಯಕರ ಹೆಸರು ಸಹ ಇಡಬೇಕು. ನೀವೇ ನೋಡಿ, ಎಷ್ಟೊಂದು ಜನಪರ ಯೋಜನೆಗಳು ದೇಶಾದ್ಯಂತ ನಡೆದಿದೆ ಮತ್ತು ಈಗಲೂ ನಡೀತಾ ಇದೆ. ಆದ್ರೆ ಆ ಎಲ್ಲ ಯೋಜನೆಗಳಿಗೆ ಹೆಸರು ಕೇವಲ 2 ಕುಟುಂಬದ್ದೇ ಯಾಕೆ? ಏನಾದ್ರೂ ದೇಶದ ಜನ ಗುತ್ತಿಗೆ ಕೊಟ್ಬಿಟ್ಟಿದಾರ ಇವರಿಗೆ? ಇದ್ರಲ್ಲಿ ಏನಾದ್ರೂ ತರ್ಕ, ಲಾಜಿಕ್ ಇದೆಯಾ? ದಿಲ್ಲಿನಲ್ಲಿ ನೀವು ತಿರುಗಾಡಿದ್ರೆ ಮುಘಲರ ಹೆಸರಿನಲ್ಲಿರುವ ರಸ್ತೆಗಳು ಕಾಣುತ್ತೆ. ಅದನ್ನ ಬಿಟ್ರೆ ಉಳಿದೆಲ್ಲವೂ ಗಾಂಧಿ ಮತ್ತು ನೆಹರು ಕುಟುಂಬದ ಹೆಸರಿನಲ್ಲೇ ಇದೆ. ಅಂದ್ರೆ ಮೊಘಲರು ಮಹಾನ್ರು ಮತ್ತು ಗಾಂಧಿ ಕುಟುಂಬದವರು ಮಹಾನ್ರು, ಉಳಿದವರ ಕೊಡುಗೆ ಈ ದೇಶಕ್ಕಾಗಿ ಏನೂ ಇಲ್ಲ ನೋಡಿ. ನಾವಿಲ್ಲಿ ಇಂದಿರಾ ಗಾಂಧಿ ಅವರ ದಿಟ್ಟ ನಿರ್ಧಾರಗಳನ್ನ ಅಲ್ಲಗಳಿತಾ ಇಲ್ಲ. ಖುದ್ದು ವಾಜಪೇಯಿ ಅವರೇ ಲೋಕಸಭೆಯಲ್ಲಿ ಇಂದಿರಾ ಗಾಂಧಿ ಅವರನ್ನ ದುರ್ಗಿಗೆ ಹೋಲಿಸಿ ಹೊಗಳಿದ್ರು. ಅದಕ್ಕೆ ಕಾರಣ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಯುದ್ಧದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ದಿಟ್ಟ ನಿರ್ಧಾರದಿಂದ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ಉದಯವಾಗಿತ್ತು. ಸಹಜವಾಗಿ ಅದರ ಶ್ರೇಯಸ್ಸು, ಕೊಡುಗೆ ಇಂದಿರಾ ಗಾಂಧಿ ಅವರಿಗೆ ಓದೇ ಹೋಗುತ್ತೆ. ಅಂದ ಮಾತ್ರಕ್ಕೆ ಇತರರು ಏನು ಸೇವೆ ಸಲ್ಲಿಸೇ ಇಲ್ವಾ? ವಿಶಾಲ ಹೃದಯ ಕಾಂಗ್ರೆಸ್ನವರಿಗೆ ಯಾಕಿಲ್ಲ? ಯಾವಾಗಲೂ ಹಿಪಾಕ್ರಸಿ, ಇಬ್ಬಂಗಿ ನೀತಿನ ಯಾಕೆ ಅನುಸರಿಸ್ತಾರೆ? ಎಲ್ಲ ಇವರ ಹೆಸರಲ್ಲೇ ಇರಬೇಕು. ಇದೇ ಈಗ ದೇಶದ ಜನರ ಮುಂದೆ ಬಟಾಬಯಲಾಗ್ತಾ ಇರೋದು. ಜನ ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರೆ. ಈಗ ದೇಶದ ಜನ ಅದನ್ನ ಸ್ವೀಕಾರ ಮಾಡೋದಿರ್ಲಿ, ಸಹಿಸಿಕೊಳ್ಳುವ ಮೂಡ್ನಲ್ಲೂ ಸಹ ಇಲ್ಲ. ಯಾವ ರೀತಿಯ ಪದ ಪ್ರಯೋಗ, ಶಬ್ದ ಪ್ರಯೋಗ ಮಾಡ್ತಾರೆ ರಾಹುಲ್ ಗಾಂಧಿ ಅವರು ವೀರ ಸಾವರ್ಕರ್ ಅವರ ಬಗ್ಗೆ ಅಂದ್ರೆ ನಿಮಗೆ ಸ್ಪಷ್ಟ ಆಗಿ ಹೋಗುತ್ತೆ ಈ ವ್ಯಕ್ತಿ ಎಷ್ಟು ಅಹಂಕಾರದಿಂದ ತುಂಬಿ ಹೋಗಿದ್ದಾರೆ. ಸಂಸ್ಕಾರ ಅನ್ನುವ ಲವಲೇಶನೂ ಇಲ್ಲವಲ್ಲ. ನೀವು ರಾಹುಲ್ ಗಾಂಧಿ ಅವರಿಗೆ ಕೇಳಿ, ದೇಶಕ್ಕಾಗಿ ನೀವ್ ಏನ್ ಕೊಟ್ರಿ ಅಂತ. ಏನೂ ಇಲ್ಲ, ಖಾಲಿ ಪಾತ್ರೆ. ಅದೇ ದೇಶ ಅವರಿಗಾಗಿ ಅಂತಸ್ತು, ಮಾನ, ಸಮ್ಮಾನ ಎಲ್ಲ ಕೊಟ್ಟಿದೆ. ಟ್ಯಾಕ್ಸ್ ಪೇಯರ್ಸ್ ದುಡ್ಡಲ್ಲಿ ಆರಾಮಾಗಿದ್ದಾರೆ. ದೇಶದ ಜನ ಅವರನ್ನ ಸಂಸದರನ್ನಾಗಿ ಮಾಡಿದ್ದಾರೆ, ಪ್ರತಿಪಕ್ಷದ ನಾಯಕರು ಸಹ ಹೌದು. ಸ್ವಲ್ಪನಾದ್ರೂ ದೇಶಕ್ಕಾಗಿ, ದೇಶದ ಬಗ್ಗೆ ರಚನಾತ್ಮಕ ಕಾರ್ಯಗಳನ್ನು ಮಾಡಿದಾರಾ? ಭಾರತ ಜೋಡೋ ಹೆಸರಿನಲ್ಲಿ ಭಾರತ ತೋಡೋ ಯಾತ್ರೆ ಮಾಡಿದ್ರು. ಇಂಥವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ? ಬಟಾ ಬಯಲಾಗಿ ಹೋಗಿದೆ ರಾಹುಲ್ ಗಾಂಧಿ ಮತ್ತು ಸೋರೋಸ್ ಇರ್ತಕ್ಕಂತ ಕನೆಕ್ಷನ್. ಜನ ಈಗ ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬದ ಇಬ್ಬಂಗಿ ನೀತಿನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಈಗ ಹೊಸದಾಗಿ ಸ್ಥಾಪನೆ ಆಗ್ತಾ ಇರುವ ಕಾಲೇಜಿಗೆ ವೀರ ಸಾವರ್ಕರ್ ಅವರ ಹೆಸರನ್ನ ಇಡಲಾಗುತ್ತೆ. ಮುಂದೂ ಸಹ ಹಲವಾರು ಯೋಜನೆಗಳಿಗೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ ಇನ್ನಿತರೆ ಮಹಾನ್ ನಾಯಕರ ಹೆಸರು ಇಡ್ಲಿ. ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.